ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ರಕ್ಷಿ ಸ್ಕೂಲಿಗೆ ರೆಡಿ ಆಗ್ತಾ ಇದ್ದೇನೆ. ನೈಟ್ ನಾನು ಕಾಯಿ ದೋಸೆಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಬೆಳಗ್ಗೆ ಎದ್ದು ಅದನ್ನು ರುಬ್ಬಿದ್ದೀನಿ. ಇವಾಗ ಅದರದ್ದೇ ದೋಸೆ ಮತ್ತು ಹೆಸರುಬೇಳೆ ದಾಲು. ಆವಾಗಲೇ ರಕ್ಷಿಗೆ ಇವತ್ತು ಟೆಸ್ಟ್ ಇತ್ತು, ಯು ಟಿ ಇತ್ತು ಹಿಂದಿ. ಅದನ್ನೆಲ್ಲ ಓದಿಸಿ ಹಸುನೆಲ್ಲ ಕಟ್ಟಾಕ್ಬಿಟ್ಟು ಬಂದು ಹೆಸರುಬೇಳೆಯನ್ನು ಕೂಗಿಸಿದ್ದೀನಿ. ಇವಾಗ ಅದಕ್ಕೆ ದಾಲ್ಗೆ ಒಗ್ಗರಣೆ ಹಾಕ್ಬೇಕಷ್ಟೇನೇನೆ. ಬೇಗ ಬೇಗ ಟೈಮ್ ಆಗಿಬಿಡುತ್ತೆ ರಕ್ಷಿಗೆ. ಅದಕ್ಕೆ ಬೆಳಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಬನ್ನಿ ಬೇಗ ಬೇಗ ಅವನಿಗೆ ತಿಂಡಿಗೆ ರೆಡಿ ಮಾಡೋಣ. ನೋಡಿ, ಕಾಯಿ ದೋಸೆಗೆ ರುಬ್ಬಿದ್ದೀನಿ. ಕಾಯಿನ ಒಂದು ಅರ್ಧ ಹೋಳು ಹಾಕ್ಕೊಂಡು ರುಬ್ಬಿದ್ರೆ ನೈಟು ನೆನೆಸಿ ದೋಸೆಗೆ ಹೆಂಗೆ ನೆನೆಸ್ತೀವೋ ಹಂಗೆ ನೆನೆ ಚೆನ್ನಾಗಿ ಬರುತ್ತೆ. ಅದು ಹುಳಿ ಬಂದಿಲ್ಲ, ಮಧ್ಯಾಹ್ನದ ಮೇಲೆ ಇನ್ನೂ ಹುಳಿ ಚೆನ್ನಾಗಿ ಬರುತ್ತೆ. ದಾಲ್ಗೆಲ್ಲ ರೆಡಿ ಮಾಡಿದ್ದೀನಿ, ಒಗ್ಗರಣೆ ಹಾಕ್ಬೇಕಷ್ಟೆ. ನೋಡಿ, ಹೆಸ್ರು ಬೇಳೆನ ಸ್ವಲ್ಪ ಹುರಿದ್ಬಿಟ್ಟು ನಾನು ಕೂಗಿಸ್ಕೊಂಡಿದ್ದೀನಿ. ಹಾಗೆ ಹಾಕಿದ್ರೆ ಸ್ವಲ್ಪ ಲೋಳೆ ಥರ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು. ಈ ಕಡೆ ನಿಮ್ಮ ಖಾರಕ್ಕೆ ಬೇಕಾಗಿರುವಂಥ ಹಸಿಮೆಣ್ಸಿನ್ಕಾಯಿ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಈರುಳ್ಳಿ, ಸ್ವಲ್ಪ ಟೊಮೆಟೊ ಹಾಕ್ಕೊಂಡಿದ್ದೀನಿ, ಸಾಸಿವೆ, ಜೀರಿಗೆ ಇದನ್ನು ಹಾಕಿ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕಿ ಒಗ್ಗರಣೆ ಕೊಟ್ಟು ಬೇಳೆ ಬೇಯಿಸ್ಕೊಂಡಿದ್ದೀವಲ್ವ ಅದನ್ನು ಇದಕ್ಕೆ ಹಾಕಿ ಸ್ವಲ್ಪ ಹಸಿ ಕಾಯಿ ತುರಿ ಹಾಕ್ಕೊಂಡ್ರೆ ದಾಲ್ ರೆಡಿ ಆಗುತ್ತೆ. ತುಂಬಾ ಚೆನ್ನಾಗಿ ಬಂದಿತ್ತು. ಹೆಸ್ರು ಬೇಳೆ ಆಗಿರೋದ್ರಿಂದ ಸ್ವಲ್ಪ ಖಾರ ಜಾಸ್ತಿ ಹಾಕ್ಕೊಳ್ಳಿ, ಸಿಕ್ಕಾಬಟ್ಟೆ ಚೆನ್ನಾಗಿರುತ್ತೆ. ಬರೀ ಪ್ಲೈನ್ ದೋಸೆಗೂ ಅಷ್ಟೇ ಚೆನ್ನಾಗಿರುತ್ತೆ. ಯಾವುದೇ ದೋಸೆ ಮಾಡಿಕೊಂಡ್ರು ಅಷ್ಟೇ, ಚಪಾತಿಗಿಂತ ಇದು ದೋಸೆಗೆ ಚೆನ್ನಾಗಿರುತ್ತೆ. ಚಟ್ನಿ ಈ ಥರದ್ದೆಲ್ಲ ಮಾಡ್ಕೊಳ್ಳೋ ಬದಲು ಈ ರೀತಿ ಮಾಡಿಕೊಂಡ್ರೆ ಸಾಗು ಥರನೂ ಮಾಡ್ಕೊಬೋದು ನೀವು. ಇನ್ನು ಸಕ್ಕತ್ತಾಗಿರುತ್ತೆ ಟೇಸ್ಟ್ ಅಂತೂ. ಇದಕ್ಕೆ ಸ್ವಲ್ಪ ಹಸಿ ಬಟಾಣಿ ಇದ್ದರೆ ಹಾಕ್ಕೊಳ್ಳಿ, ಅವಾಗಿನ್ನ ಚೆನ್ನಾಗಿರುತ್ತೆ. ನಾನು ಸ್ವಲ್ಪ ಕಡಲೆಬೇಳೆ, ಉದ್ದಿನಬೇಳೆ ಇದನ್ನೆಲ್ಲ ಹಾಕಿ ಒಗ್ಗರಣೆ ಮಾಡಿದೆ, ತುಂಬ ಚೆನ್ನಾಗಿತ್ತು. ಇವಾಗ ದೋಸೆ ಬೇಡ ಅಂಥೇಳಿ ಒಂದು ಕಡೆ ಹಂಚನ್ನ ಇಟ್ಟಿದ್ದೀನಿ. ಈರುಳ್ಳಿನ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿನ ನೀಟಾಗಿ ತೀಡಿದ್ರೆ ಹಂಚಿನ ಮೇಲೆ ತುಂಬ ಚೆನ್ನಾಗಿ ಬರುತ್ತೆ ದೋಸೆ ಅಂತ ಹೇಳಿಬಿಟ್ಟು. ಕಾಯಿ ದೋಸೆ ಇದರಷ್ಟು ಅಕ್ಕಿ ದೋಸೆನ ಮಾಡ್ತೀವಲ್ಲ, ಬರೀ ಪ್ಲೈನ್ ಅಕ್ಕಿ ದೋಸೆ ಅಷ್ಟೊಂದು ಪರ್ಫೆಕ್ಟಾಗಿ ಬರೋಲ್ಲ. ಯಾಕಂದರೆ ಕಾಯಿ ಹಾಕಿರೋದ್ರಿಂದ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಈ ರೀತಿಯೇ ಆಗುತ್ತೆ, ಆಮೇಲೆ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ತುಂಬ ತೆಳುವಾಗಿ ಉಯ್ಕೊಳ್ಳೋದಕ್ಕಾಗಲ್ಲ, ಹಾಗಾಗಿ ಒಂದು ಸ್ವಲ್ಪ ನಾನು ಮಂದಕ್ಕೆ ಉಯ್ದಿದ್ದೀನಿ. ಅಷ್ಟೊಂದೇನು ಮಂದ ಅಲ್ಲ, ಒಂದು ಅಂದಾಜವಾಗಿ ಉಯ್ದಿದ್ದೀನಿ. ದೋಸೆ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ತುಂಬ ಸಾಫ್ಟಾಗಿರುತ್ತೆ ಕಾಯಿ ದೋಸೆ ಮಾಡಿಕೊಂಡ್ರೆ. ಕಾಯಿನ ಜಾಸ್ತಿ ಹಾಕ್ಕೊಬಿಡಿ. ನಾನು 2 ಗ್ಲಾಸ್ ಹಾಕಿದ್ನ, ಅದಕ್ಕೆ ಒಂದು ಅರ್ಧ ಹೋಳಷ್ಟು ಕಾಯಿನ ಹಾಕ್ಕೊಂಡಿದ್ದೆ. ಜಾಸ್ತಿ ದೊಡ್ಡ ಹೋಳಲ್ಲ, ಚಿಕ್ಕ ಹೋಳಷ್ಟು ಕಾಯಿ ಹಾಕ್ಕೊಂಡಿದ್ದೆ. ದೋಸೆ ತುಂಬ ಚೆನ್ನಾಗಿ ಬಂದಿತ್ತು. ನಾನು ಒಂದೊಂದೇ ದೋಸೆ ಉಯ್ದು ಬಿಸಿ ಬಿಸಿ ದೋಸೆ ನಮ್ಮ ಮನೇಲಿ ಅಲ್ಲೇ ಉಯ್ದುಕೊಟ್ರೆ ತಿಂತಾರೆ, ತುಂಬ ಖುಷಿ ಎಲ್ಲರಿಗೂ. ಸ್ವಲ್ಪ ಆರೋದ್ರೆ ಯಾರೂ ತಿನ್ನೋದಿಲ್ಲ, ಹಾಗಾಗಿ ನಾನು ಚಪಾತಿ, ದೋಸೆ, ರೊಟ್ಟಿ ಈ ಥರದ್ದು ಏನೇ ಮಾಡಲಿ ನಾವು ಅಲ್ಲಿ ತಿಂತಾಯಿದ್ದೀವಿ ಅನ್ಬೇಕಾದ್ರೆ ಅಲ್ಲಿ ಹಾಕ್ತೀನಿ, ಅಲ್ಲಿ ಕೊಡ್ತೀನಿ ಅಷ್ಟೇನೇನೆ. ಮಿಕ್ಕಿರೋದನ್ನು ಹಂಗೆ ಎತ್ತಿಟ್ಟು ಇನ್ನೇನು ತಿಂತಾಯಿದ್ದೀವಿ ಅನ್ಬೇಕಾದ್ರೆ ಸ್ಟವ್ ಹಚ್ಚಿ ಹಾಕ್ಕೊಟ್ರೆ ಆಯಿತು. ಆವಾಗಿನ ಥರ ಏನು ಯಾರು ಒಲೆ ಹಚ್ಚಬೇಕು ಅನ್ನೋದೇನೂ ಇಲ್ಲ ಅಲ್ವಾ. ಇವಾಗ ತಿಂಡಿ ಎಲ್ಲ ಮಾಡಿ ನಾನು ರಕ್ಷಿಗೆ ಇವಾಗ ಅವನು ಕೆಲವೊಂದು ಸರಿ ಫಸ್ಟೇ ಹಾಲು ಕುಡಿದ್ಬಿಡ್ತಾನೆ, ಆಮೇಲೆ ಹಾಲು ಕುಡಿತಾನೆ. ಅವಾಗಂತೂ ಎದ್ದಿದ ತಕ್ಷಣ ಹಾಲು ಬೇಕಾಗಿತ್ತು. ಇವಾಗ ಒಂದು ಸ್ವಲ್ಪ ಕಮ್ಮಿ ಮಾಡಿದ್ದಾನೆ ಅಂತಲೇ ಹೇಳ್ಬೋದು. ಅವಾಗ ಎದ್ದಿಗೆ ಕಣ್ಣೇ ಬಿಡ್ತಿರ್ಲಿಲ್ಲ ಅವನು ಬೆಡ್ ಮೇಲೇ ಅಮ್ಮ ಹಾಲು ಹಾಲು ಅಂತ ಇದ್ದ. ಇವಾಗ ಸ್ಕೂಲ್ಗೆ ಸ್ವಲ್ಪ ಹೋಗೋಕ್ಕೆ ಸ್ಟಾರ್ಟ್ ಆದಮೇಲೆ ಕೆಲವೊಂದು ಸರಿ ತಿಂಡಿ ಆದಮೇಲೆ ಕುಡಿತಾನೆ, ಕೆಲವೊಂದು ಸರಿ ಬೇಗನೆ ಕುಡಿ ಅಂತಾನೆ. ಅವ್ನಿಗೆ ಹೆಂಗಿರುತ್ತೋ ಮೂಡು ಹಂಗಂಗೆ. ಇವತ್ತು ತಿಂಡಿ ಆದಮೇಲೆ ಹಾಲು ಕುಡಿತೀನಿ ಅಂತ ಹೇಳ್ದ. ಅವನಿಗೂ ದೋಸೆ, ಹೆಸರುಬೇಳೆ ದಾಲ್ ಅಂದರೆ ಇಷ್ಟ. ಫಸ್ಟು ತಿಂಡಿ ತಿಂದ, ಆಮೇಲೆ ಹಾಲನ್ನ ಕುಡಿತೀನಿ ಅಂದ. ಅದಕ್ಕೆ ಹಾಲು ಸ್ವಲ್ಪ ತಣ್ಣಗಾಗ್ಬಿಟ್ಟಿತ್ತು. ನಮ್ಮ ಅತ್ತೆ ಎದ್ದಿದ ತಕ್ಷಣ ಹಾಲು ಕಾಯಿಸಿಟ್ಬಿಡ್ತಾರೆ ಮೊಮ್ಮಗನಿಗೆ. ಅವ್ರು ಕಾಫಿ ಕುಡಿತಾ ಇರ್ತಾರಲ್ಲ ಆವಾಗಲೇ. ನಾನು ಅದಕ್ಕೆ ಇವಾಗ ಸ್ವಲ್ಪ ಬಿಸಿ ಮಾಡಿ ಅವ್ನಿಗೆ ಹಾಲನ್ನು ಹಾಕ್ಕೊಟ್ಟೆ. ಈ ವಿಡಿಯೋ ಬಂದು ರಕ್ಷಣೆ ಮಾಡಿರೋದು, ನಾನು ಮಾಡಿರೋದಲ್ಲ. ಅವನಿನ್ನೆ ಅಮ್ಮ ನಾನು ವಿಡಿಯೋ ಮಾಡಲ ಅಂತ ಹೇಳಿ ಮಾಡ್ದೆ. ಅವ್ನಿಗೆ ವಿಡಿಯೋ ಮಾಡೋದಂದರೆ ಸಿಕ್ಕಾಬಟ್ಟೆ ಖುಷಿ. ನಾನು ಫಸ್ಟ್ ಅವ್ನಿಗೆ ಬಾಕ್ಸ್ಗೆಲ್ಲ ಹಾಕಿ ಆಮೇಲೆ ನಾನು ತಿಂಡಿ ತಿಂತಾಯಿದ್ದೀನಿ. ಯಾಕಂದರೆ ರಕ್ಷಣೆ ನಾನೇ ಕರ್ಕೊಂಡು ಹೋಗ್ಬೇಕಲ್ವ, ಹಾಗಾಗಿ ನಮ್ಮ ಅತ್ತೆನೂ ಬರ್ತೀನಿ ಅಂತ ಹೇಳಿದ್ದಾರೆ ಇವತ್ತು. ಇದು ತಗೊಳ್ಳಿದ ನಿಮ್ಗೆ ಯಾವ್ದು ಬೇಕಾದ ತಗೊಳ್ಳಿ. ಈಗ ಚಿಕ್ಕದಮ್ಮ ಅದು ಬೇಡ, ಇದೇ ತಗೊಳಂಗಿರೋ ತಗೊಳ್ಳಿ. ನಾನು ಹಾಕೊಂಡಿರೋದು ಅಷ್ಟೇ ಅದೇ ನಿಮ್ಗೆ ಇದು ಬೇಕು ಅಂದರೆ ಇದು ಸ್ವಲ್ಪ ದಪ್ಪಿಲ್ವಾ ಸಾಧನೆ ತಗೊಳಮ್ಮ, ಚೆನ್ನಾಗಿ ಕಾಣಿಸ್ತದೆ. ಬೇಸ್ರಿನ ತಗೊಳಮ್ಮ. ಗಾಯದ ಜ್ಞಾನಮ್ಮಂದು ನಿಸರ್ಗ ಹತ್ರ ಅದಲ್ಲ ಅಂತ ತಗೊಳಕ ಇಲ್ಲಿ ದೊಡ್ಡದಾಗಿ ಅಂತು ಇವೆಲ್ಲ ದೊಡ್ಡನೇ ಬರೋದು. ಅಕ್ಕ ಬೇಸ್ರಿನೇ ಚೆನ್ನಾಗದೆ, ನನಗೇನು ಅದೇ ತಗೊಳ್ಳೋದು.
ನಾವೆಲ್ಲ ಕೆಲಸ ಮುಗಿಸ್ಕೊಂಡು ಬಂದ್ವಿ. ಚಿಕ್ಕಮ್ಮರು ನಂಗೆ ಆಗಲೇ ಹೇಳಿದರು ಬರ್ತಾಯಿದ್ದೀನಿ ಮಾಗಡಿಗೆ ಅಂತ ಹೇಳಿಬಿಟ್ಟು. ಅವರು ಎಲ್ಲ ಕೆಲಸ ಮುಗಿಸ್ಕೊಂಡು ಇಬ್ಬರು ಒಂದು ಕಡೆ ಸಿಕ್ಕಿದ್ವಿ. ಎಲ್ಲ ಮುಗಿಸ್ಕೊಂಡು ಬರ್ತಾಯಿದ್ವಿ. ಬರಬೇಕಾದ್ರೆ ಐಸ್ ಕ್ರೀಮ್ ತಿನ್ನೋಣ ಅಂತ ಹೇಳಿಬಿಟ್ಟು ಎಲ್ಲರೂ ಐಸ್ ಕ್ರೀಮ್ ತಿಂತಾಯಿದ್ವಿ. ಬಂದು ಚಿಕ್ಕಮ್ಮರು ಇಲ್ಲೇ ಇದ್ದರು. ಹೊಲ್ದ ಹತ್ರ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಎಷ್ಟೊಂದು ಮೋಡ ಕವರ್ ಆಗಿದೆ ನೋಡಿ, ಮಳೆನೇ ಬರೋ ಥರ ಆಗ್ಬಿಟ್ಟಿತ್ತು. ಇವಾಗ ಟೈಮ್ ಬಂದು 4:15 ಆಗಿದೆ. ಹೊಲ್ದ ಹತ್ರ ಬಂದಿದ್ದೀವಿ. ಟೈಮು 4:15 ಆಗಿದೆ. ಇವಾಗ ಹಸು ಹೊಡ್ಕೊಂಡು ಹೋಗಬೇಕು. ಮಳೆ ನೋಡಿ ಎಷ್ಟು ಬರೋ ಥರ ಆಗಿದೆ. ಇನ್ನೊಂದು ಅರ್ಧ ಗಂಟೆ ಮೇಯ್ದಿದ್ರೆ ಆಗ್ತಿತ್ತು. ನಮ್ಮ ಮನೆಯವ್ರು ಬೇಡ ಮಳೆ ಬರೋ ಹಂಗಾಗಿದೆ, ಹಸು ಹೊಡ್ಕೊಂಡು ಹೋಗ್ಬಿಡು ಅಂದರು. ಅದಕ್ಕೆ ಬೇಗ ಬೇಗ ಹಸು ಹೊಡ್ಕೊಂಡು ಹೋಗ್ಬಿಡ್ಬೇಕು. ನಾವು ಹೋಗೋಷ್ಟರಲ್ಲಿ ಮಳೆ ಬರುತ್ತೋ ಏನೋ ಗೊತ್ತಿಲ್ಲ. ಎಷ್ಟೊಂದು ಜೋರಾಗಿ ಮಳೆ ಬಿದ್ದಿದೆ ಅಂದರೆ ನಿಜ. ಮನೆ ಒಳಗಡೆ ಇದ್ದರೆ ಮಳೆ ಹುಯ್ಯೋದೇನೂ ಗೊತ್ತಾಗಲ್ಲ. ಆದರೆ ಹಳ್ಳಿಲಿದ್ದಾಗ ಮಳೆ ಚಳಿ ಏನೂ ನೋಡೋಂಗಿಲ್ಲ. ಹಸುಗಳಿರುತ್ತಲ್ಲ, ಹೊಲ್ದ ಹತ್ರ ಬರಲೇಬೇಕು. ಹಸುಗಳನ್ನೆಲ್ಲ ಮೇಯಿಸ್ಕೊಂಡು ಹೊಡ್ಕೊಂಡು ಹೋಗ್ಬೇಕು. ಹನಿ ಬೀಳ್ತಾ ಇದೆ. ಬನ್ನಿ ಬೇಗ ಬೇಗ ಬಗ್ಗೆ ಹಾಕಿ ಹಸು ಹೊಡೆದ್ಬಿಡ್ತೀನಿ. ನಾನೊಂದ್ರಲ್ಲಿ ಕರ್ಕೊತೀನಿ, ನೀವೊಂದ್ರಲ್ಲಿ ಕರ್ಕೊಳ್ಳಿ. ಈ ತಿಂಡಿ ಕೊಟ್ಟು ಬರ್ತೀನಿ. ನಾವು ಹೊಲ್ದ ಹತ್ರ ಅದಿಂದ ಹಸು ಹೊಡ್ಕೊಂಬರೋ ಅಷ್ಟರಲ್ಲಿ ನಾನು ಕುಕ್ಕೆ ಆಗ್ತಾ ಇದ್ದಂಗೆ ಮಳೆ ಬಂದೇ ಬಿಡ್ತು. ನಾನು ಅಲ್ಲಿಂದ ಮನೆಗೆ ಬರೋಷ್ಟರಲ್ಲಿ ಮತ್ತೆ ಮಳೆ ಕಮ್ಮಿ ಆಗೋಯ್ತು. ಫಸ್ಟು ಬಂದಿದ್ದ ತಕ್ಷಣ ಹಸುಗಳಿಗೆಲ್ಲ ತಿಂಡಿ ಇಟ್ಬಿಟ್ಟು ಆಮೇಲೆ ನಾವು ಹಾಲು ಕರೆಯೋದು. ಮಳೇಲಿ ನೆನ್ಕೊಂಡಿದ್ವಲ್ವ, ಹಾಗಾಗಿ ಫಸ್ಟು ಒಂದೇ ಸರಿ ಹಾಲು ಕರೆದ್ಬಿಟ್ಟು ಆಮೇಲೆ ಒಳಗಡೆ ಹೋಗೋಣ ಅಂತ ಹೇಳ್ಬಿಟ್ಟು ಹಸುಗಳನ್ನೆಲ್ಲ ಹಾಲು ಕರೆದು ನಮ್ಮ ಮನೆಯವ್ರ ಕೈಲಿ ಹಾಲನ್ನು ಕೊಟ್ಟು ಕಳಿಸ್ಬಿಟ್ಟು ನಾನು ನಾಯಿನೆಲ್ಲ ಸ್ವಲ್ಪ ಆಚೆ ಕಡೆ ಕಟ್ಟಾಕಿ ಆಮೇಲೆ ಒಳಗಡೆ ಹೋದ್ವಿ. ಎಷ್ಟೊಂದು ಜೋರಾಗಿ ಮಳೆ ಬರೋ ಥರನೇ ಆಗ್ಬಿಡ್ತು. ಸ್ವಲ್ಪ ಕಮ್ಮಿ ಆಯಿತು ನಮ್ಮ ಮನೆಗೆ ಬಂದಮೇಲೆ. ಹಾಲೆಲ್ಲ ಕರೆದಾಕ್ಬಿಟ್ಟು ಬಂದ್ವಿ. ಮಳೆ ಬರೋ ಥರ ಏನು ಜಾಸ್ತಿ ಜೋರಾಗಿ ಬರೋ ಥರ ಆಗಿತ್ತು. ಅಂದರೆ ಜೋರಾಗಿ ಮಳೆ ಬರಲಿಲ್ಲ, ಸ್ವಲ್ಪ ಮಳೆ ಬಂತಷ್ಟೇ. ಇವಾಗ ಜೋರಾಗಿದೆ ಮಳೆ. ಅಡುಗೆ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಮೊಸಪ್ಪು ಮಾಡೋಣ ಅಂತ ಒಂದೇ ಒಂದು ಸ್ವಲ್ಪ ಮಿಕ್ಸ್ ಸೊಪ್ಪಿದೆ, ಮಿಕ್ಕಿದ್ದೆಲ್ಲ ಕೀರೆ ಸೊಪ್ಪಿದೆ. ಇವಾಗ ಅದಕ್ಕೆ ಒಂದು ಸ್ವಲ್ಪ ಮಾಡೋಣ ಅಂತ ಹೇಳಿಬಿಟ್ಟು ಸಾಂಬಾರಿಗೆ ಇಡ್ತಾಯಿದ್ದೀನಿ. ರೈಸ್ ಇದೆ, ಬರೀ ಸಾಂಬಾರು ಮಾತ್ರ ಮಾಡಬೇಕು. ಸಾಂಬಾರಿಗೆ ಇಟ್ಟಿದ್ದೀನಿ ನೋಡಿ. ಇಷ್ಟನ್ನೆಲ್ಲ ಕೂಗಿಸ್ಬಿಟ್ಟು ಆಮೇಲೆ ಒಂದು ಸ್ವಲ್ಪ ಕಾಯಿ ಹಾಕ್ಕೊಂಡು ರುಬ್ಬಿದ್ರೆ ಮೊಸಪ್ಪು ರೆಡಿಯಾಗುತ್ತೆ. ಬೇಳೆ ಸೊಪ್ಪು, ಟೊಮೆಟೊ, ಹಸಿಮೆಣ್ಸಿನ್ಕಾಯಿ. ನಾನು ಪುಡಿ ಯಾವತ್ತೂ ಬಳಸೋದಿಲ್ಲ ಮೊಸಪ್ಪಿಗೆ, ಹಸಿಮೆಣ್ಸಿನ್ಕಾಯಿನ ಯೂಸ್ ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ. ಇವಾಗ ಅಲ್ಲಿದ್ದನ್ನ ಕ್ಲೋಸ್ ಮಾಡಬೇಕಷ್ಟೇ. ಸ್ವಲ್ಪ ಇತ್ತು ಅಂತ ಹೇಳಿದ್ನಲ್ಲ ಸೊಪ್ಪು, ಸಾಕು. ಅದಕ್ಕೆ ಒಂದು ಟೈಮ್ಗೆ ಎಷ್ಟಾಗುತ್ತೋ ಅಷ್ಟನ್ನು ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಸಾಂಬಾರಿಗೆ ಇಟ್ಟು ಬಂದೆ. ಅದು ಕೂಗೋವರೆಗೂ ಏನು ಕೆಲಸ ಇಲ್ಲ. ಸಾಂಬಾರು ಅನ್ನ ಇದೆಯಲ್ವ, ಒಂದೆರಡೆರಡು ಪಾತ್ರೆ ಇತ್ತು, ತೊಳಿಲಿಲ್ಲ. ಆಮೇಲೆ ತೊಳ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮೀಶೋದಲ್ಲಿ ನಾನು ಸ್ವಲ್ಪ ನನ್ನ ಸೀರೆಗಳನ್ನ ಸ್ವಲ್ಪ ಆರ್ಗನೈಸ್ ಮಾಡಿಡೋದಕ್ಕೆ ಅಂತ ಹೇಳಿ ಕೆಲವೊಂದೆರಡು ಬ್ಯಾಗ್ನ ತರಿಸಿದ್ದೆ. ಅದನ್ನು ಓಪನ್ ಮಾಡೇ ಇರಲಿಲ್ಲ ನಾನು. ಮಧ್ಯಾಹ್ನ ಅರ್ಜೆಂಟಲ್ಲಿದ್ದೆ, ಹಾಗಾಗಿ ಮತ್ತು ಚಿಕ್ಕಮ್ಮನೂ ಬಂದಿದ್ರಲ್ಲ, ಅವರು ಬೆಳಗ್ಗೆ ಮಾಗಡಿಗೆ ಬಂದಿದ್ದರು. ಅವ್ರನ್ನ ಹಂಗೆ ಬನ್ನಿ ಮನೆಗೆ ಸಾಯಂಕಾಲದ ಮೇಲೆ ಹೋಗಿವ್ರಂತೆ ಅಂತ ಹೇಳಿ ಇಲ್ಲಿ ಕರ್ಕೊಂಬಂದಿದ್ದೆ. ಅವರು ಸಾಯಂಕಾಲದ ಮೇಲೆ ಹೋದರು. ನಾನು ಅವಾಗೇನೂ ಓಪನ್ ಮಾಡಿರಲಿಲ್ಲ. ಇವಾಗ ಓಪನ್ ಮಾಡಿದೆ. ಇಲ್ಲಿ ನೋಡಿ, ಈ ಕಲರ್ ನಾನು ಪಿಂಕ್ ಕಲರ್ ತರಿಸ್ಕೊಂಡಿದ್ದೀನಿ. 6 ಬಂದಿದೆ. 6 ಬಂದಿದೆ. ನೋಡೋಣ, ನಿಮ್ಗೆ ಯಾರಿಗಾದರೂ ನಾನು ಯಾವ ರೀತಿ ಆರ್ಗನೈಸ್ ಮಾಡಿ ಇಟ್ಕೋತೀನಿ ಅದೇನಾದರೂ ವಿಡಿಯೋ ಬೇಕು ಅಂದರೆ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಕಮೆಂಟ್ ಮಾಡಿದ್ರೆ ಆದಷ್ಟು ಆ ವಿಡಿಯೋನ ನಿಮಗೆ ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇದು ಎಲ್ಲ ಅದಕ್ಕೆ ನೋಡೋಣ ಅಂತ ಹೇಳಿ ಬಂದೆ. ನಾನು ಮಧ್ಯಾಹ್ನ ನೋಡೇ ಇರಲಿಲ್ಲ ಹೆಂಗೆ ಬಂದಿದೆ ಏನು ಪ್ರಾಡಕ್ಟ್ ಅಂತ ಹೇಳ್ಬಿಟ್ಟು. ನಮ್ಮ ಮನೆಯವ್ರು ಯಾವಾಗಲೂ ಇರ್ತಾರೆ. ಹೋದ ಸರಿ ನಾನು ನಾನು ಮೈಕ್ ತರಿಸ್ಕೊಂಡಿದ್ದಾಗಲೇ ಹೇಳ್ತಾಯಿದ್ರು, ಏನೇ ಪಾರ್ಸಲ್ ಬಂದ್ರೂ ಅಲ್ಲೇ ಅನ್ಬಾಕ್ಸ್ ಮಾಡು, ಲೇಟಾಗಿ ಅನ್ಬಾಕ್ಸ್ ಮಾಡಬೇಡ ಅಂತ ಹೇಳಿ. ಯಾಕಂದರೆ ಅಲ್ಲಿ ಒಂದೊಂದ್ಸರಿ ಪ್ರಾಡಕ್ಟ್ ಇರಲ್ವಂತೆ. ನನಗೆ ಯಾವತ್ತೂ ಆ ರೀತಿ ಆಗಿಲ್ಲ. ಪಾಪ ನಮ್ಮ ಮನೆಯವ್ರು ಪ್ರತಿ ಸರಿ ಪ್ರಾಡಕ್ಟ್ ಬಂದಾಗಲೂ ಹೇಳ್ತಾರೆ, ನಿನಗೆ ಯಾವತ್ತಾದರೂ ಒಂದಿನ ಹಂಗೆ ಆಗ್ಬೇಕು ಕಣೆ, ಅವಾಗಲೇ ನಿನ್ನ ಬುದ್ಧಿ ಕಲಿಯೋದು ಅಂತ ಹೇಳ್ಬಿಟ್ಟು. ಆದರೆ ಯಾವತ್ತೂ ನನಗೆ ಆ ರೀತಿ ಆಗಿಲ್ಲ. ಮತ್ತು ಯಾವ ಪ್ರಾಡಕ್ಟೂ ಫೇಕ್ ಪ್ರಾಡಕ್ಟ್ ಬರೋದು ಆ ಥರದ್ದು ಯಾವುದೂ ಆಗಿಲ್ಲ. ಅದಕ್ಕೆ ಇದಕ್ಕೆಲ್ಲ ಸೀರೆ ಹಾಕಿ ನೀಟಾಗಿ ಎತ್ತಿಡೋಣ ಅಂತ ಹೇಳಿಬಿಟ್ಟು. ಹಿಂಗಿದ್ರೆ ನೀಟಾಗಿರುತ್ತೆ. ಸೀರೆಗಳನ್ನ ನೀಟಾಗಿ ಜೋಡಿಸ್ಕೋಬೋದು. ಮತ್ತು ನಾವೆಲ್ಲಾದರೂ ಟ್ರಾವೆಲ್ ಮಾಡಬೇಕಾದ್ರೆ ಇದಕ್ಕೆ ನೀಟಾಗಿ ಬ್ಲೌಸು, ಸ್ಯಾರಿ ಎಲ್ಲ ಪ್ಯಾಕ್ ಮಾಡ್ಕೊಂಡು ತೊಗೊಂಡು ಹೋಗ್ಬೋದು ಅಂತ ಹೇಳಿ ಕೆಲವೊಂದನ್ನು ನಾನು ಮೀಶೋದಲ್ಲಿ ಅವಾಗ ನನಗೆ ಯಾವ್ಯಾವುದು ಇಷ್ಟ ಆಗುತ್ತೋ ಅದನ್ನು ಒಂದೊಂದೇ ಪ್ರಾಡಕ್ಟ್ನ ಬುಕ್ ಮಾಡಿ ತರಿಸ್ಕೊತಾ ಇರ್ತೀನಿ. ಇವಾಗಲೂ ಇದು ಇಷ್ಟ ಆಗಿದೆ, ತರಿಸ್ಕೊಂಡಿದ್ದೀನಿ. ನೋಡೋಣ ಯಾವಾಗ ಆರ್ಗನೈಸ್ ಮಾಡ್ತೀನಿ ಅಂತ ನಿಜ ನನಗಂತೂ ಗೊತ್ತಿಲ್ಲ. ಯಾಕಂದರೆ ಇನ್ನೇನು ಆಷಾಢ ಬಂತು. ನನಗೆ
ಆಮೇಲೆಲ್ಲ ಇದು ಆಗಸ್ಟ್ ಬಂದುಬಿಟ್ರೆ ಹಬ್ಬಗಳು ಬಿದ್ದುಬಿಡುತ್ತೆ. ಇವಾಗ ಆಷಾಢದಲ್ಲೂ ಸ್ವಲ್ಪ ನನ್ನ ವ್ರತಗಳಿದೆ, ಹಾಗಾಗಿ ಸ್ವಲ್ಪ ಅಡುಗೆ ಮನೆ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬಾಕ್ಸ್ಗಳೆಲ್ಲ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡೆ. ರಜಾ ಆಮೇಲೆ ಅದು ಇದು ಓಡಾಟನೇ ಆಗ್ತಾಯಿದೆ, ನನಗೆ ಕ್ಲೀನಿಂಗ್ ಮಾಡೋದಕ್ಕೆ ಆಗ್ತಾಯಿಲ್ಲ. ಇವಾಗ ಒಂದಿನ ಅದಕ್ಕೋಸ್ಕರನೇ ಯಾವತ್ತಾದರೂ ಫ್ರೀ ಮಾಡ್ಕೋಬೇಕು, ಮತ್ತು ನನಗೂ ಹುಷಾರಿಲ್ದಿರೋದು ಈ ರೀತಿ ಆಗ್ತಾಯಿತ್ತು. ಇವಾಗ ನೋಡೋಣ, ಸ್ವಲ್ಪ ಅಡುಗೆ ಮನೆ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆಷಾಢ ಬರೋ ಅಷ್ಟರಲ್ಲಿ ಒಂದು ಸ್ವಲ್ಪ ಅಡುಗೆ ಮನೆ ಸ್ವಲ್ಪ ಕ್ಲೀನಿಂಗ್ ಇದೆ, ಅದನ್ನು ಮಾಡ್ಕೋಬೇಕು. ಮತ್ತು ಅಷ್ಟರಲ್ಲಿ ಬೀರನ್ನು ಸ್ವಲ್ಪ ಆರ್ಗನೈಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಯಾವ್ಯಾವ ಕೆಲಸ ಫಸ್ಟ್ ಆಗುತ್ತೋ ನಿಜ ನನಗಂತೂ ಗೊತ್ತಿಲ್ಲ. ಇವಾಗ ಒಂದೇ ಕಡೆ ಕೆಲಸ ಮಾಡ್ತಾಯಿದ್ರೆ ಮಾಡಿಬಿಡ್ಬೋದು. ನಾನು ರಕ್ಷಿನ ಬಿಡೋದಕ್ಕೆ ಹೋಗಬೇಕು, ಮತ್ತು ರಕ್ಷಿನ ಬಿಡೋದು ಬರೋದು, ಮತ್ತು ಹೊಲ್ದ ಹತ್ರ ಹಸು ಕಟ್ಟಾಕೋದಕ್ಕೆ ಹೋಗೋದು, ಈ ಕೆಲಸನೇ ಆಗೋಗ್ಬಿಡುತ್ತೆ ನನಗೆ. ಒಂದು ಕಡೆ ನೀಟಾಗಿ ಏನಾದರೂ ಕೆಲಸ ಮಾಡ್ತಾಯಿರ್ತೀನಿ, ಮತ್ತೆ ಮೂಡೋಟಾಗುತ್ತೆ ಬೇರೆ ಕಡೆ. ಇವಾಗ ಇಲ್ಲಿ ಮನೇಲಿ ಕೆಲಸ ಮಾಡ್ತಾಯಿರ್ತೀನಿ, ಬೆಳಗ್ಗೆ ತಿಂಡಿ ಮಾಡ್ತಾಯಿರ್ತೀನಿ, ರಕ್ಷಿನ ಕರ್ಕೊಂಡೋಗು, ಮತ್ತು ಕೆಲಸ ಅರ್ಧಕ್ಕೆ ಬಿಡ್ತೀನಿ, ಮತ್ತು ಅಲ್ಲಿಂದ ಬಂದು ಹಸು ಹುಡ್ಕೊಂಡೋಗು, ಈ ರೀತಿ ಎಲ್ಲ ಅರ್ಧ ಕೆಲಸ ಆಗಿಬಿಡುತ್ತೆ. ನನಗಂತೂ ಬೇಜಾರು. ಅದಕ್ಕೆ ಒಂದೇ ಕೆಲಸ ನೀಟಾಗಿ ಮಾಡ್ತಾಯಿರ್ತೀವಿ. ನಮಗೆ ಫ್ರೆಶ್ ಮೂಡಲ್ಲಿ ಇರ್ತೀವಲ್ಲ, ಅವಾಗ ಮಾಡ್ತಾಯಿದ್ದಾಗ ಅದೇ ಕೆಲಸ ಮಾಡ್ತಾ ಇರಬೇಕು. ಬಂದು ಅಡ್ಡ ಆ ಕೆಲಸ ಮಾಡೋ ಈ ಕೆಲಸ ಮಾಡೋ ಅಂದರೆ ಬೇಜಾರು. ನೋಡೋಣ ಯಾವಾಗಾಗುತ್ತೋ ಆರ್ಗನೈಸ್ ಮಾಡಿದಾಗ ನಿಮಗೆ ತೋರಿಸ್ತೀನಿ. ಆ ವಿಡಿಯೋ ಬೇಕು ಅಂದರೆ ನಾನು ಅವಾಗಲೇ ಹೇಳಿದ್ನಲ್ಲ, ಕಮೆಂಟ್ ಮಾಡಿ ತಿಳಿಸಿ. ನಾನು ಬೀರು ಆರ್ಗನೈಸ್ ವಿಡಿಯೋ ಬೇಕು ಅಂತ ಹೇಳಿದ್ರೆ ಬನ್ನಿ. ಇವಾಗ ನನ್ನ ಸಬ್ಸ್ಕ್ರೈಬರ್ ಒಂದು 2 ಕಮೆಂಟ್ ಮಾಡಿದ್ದಾರೆ. ನಾನು ಆ ವಿಡಿಯೋನ ಇನ್ನೂ ಪಾಪ ಅವ್ರಿಗೆ ಅಪ್ಲೋಡ್ ಮಾಡೋದಕ್ಕೆ ಆಗಿಲ್ಲ. ಏನು ವಿಡಿಯೋ ಅಂದರೆ, ನಮ್ಮದು ದೇವ್ರ ಮನೆ ಪೂಜಾ ರೂಮ್ ಇದೆಯಲ್ಲ, ಅದನ್ನು ಒಂದ್ಸರಿ ನಮಗೆ ವಿಡಿಯೋ ಮಾಡಿ ತೋರಿಸಿ ಅಂತ ಕೇಳಿದ್ದಾರೆ. ಆದಷ್ಟು ಬೇಗನೆ ಅದನ್ನು ಮಾಡ್ತೀನಿ. ತುಂಬ ದಿನದಿಂದ ಪೆಂಡಿಂಗ್ ಆಗಿಬಿಟ್ಟಿದೆ ಅದು. ಮತ್ತು ಇನ್ನೊಬ್ಬರು ಸಬ್ಸ್ಕ್ರೈಬರು, ನೀವು ಹಾಲು ಕರೆಯೋ ವಿಡಿಯೋನ ಫುಲ್ಲು ತೋರಿಸಿಲ್ಲ ಅಂತ ಹೇಳ್ಬಿಟ್ಟು ಬೇಜಾರೇ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಯಾಕೆ ಅಂತಂದರೆ, ನಾನು ತೋರಿಸಿದ್ದೀನಿ ಅವ್ರಿಗೆ ಫುಲ್ಲು ಡೀಟೇಲಾಗಿ ತೋರಿಸ್ಬೇಕಂತೆ. ನಾನು ಅಷ್ಟೊಂದು ಡೀಟೇಲಾಗಿ ಇನ್ನೂ ತೋರಿಸಿಲ್ಲ. ಯಾಕೆ ಅಂತ ಅಂದರೆ, ನಾನಿನ್ನು ನನ್ನ ಮಾರ್ನಿಂಗ್ ಟು ಈವ್ನಿಂಗ್ ರೂಟೀನ್ನ, ಮಾರ್ನಿಂಗು ಟು ನೈಟ್ ರೂಟೀನ್ನ ನಾನು ನಿಮ್ಮ ಜೊತೆ ವ್ಲಾಗ್ನ ಶೇರೇ ಮಾಡಿಲ್ಲ ಇಷ್ಟು ದಿನ. ಯಾಕಂದರೆ ರಕ್ಷಿ ಸ್ಕೂಲ್ಗೆ ಹೋಗ್ಬೇಕಾದ್ರೆ ನನ್ನ ರೂಟೀನ್ ಒಂಥರ ಇರುತ್ತೆ, ಮತ್ತು ನಮ್ಮ ಮನೆಯವರಿಲ್ಲ ಅಂದ್ರೇ ನನ್ನ ರೂಟೀನ್ ಒಂಥರ ಇರುತ್ತೆ, ಈ ರೀತಿ ಇರುತ್ತೆ. ಹಾಗಾಗಿ ಇವಾಗ ರಕ್ಷಿ ಸ್ಕೂಲ್ ಸ್ಟಾರ್ಟ್ ಆಗಿದೆಯಲ್ಲ, ನನ್ನ ರುಟೀನ್ ಹೇಗಿರುತ್ತೆ ಅಂತ ಹೇಳಿ ನಾನು ನಿಮಗೆ ತೋರಿಸ್ಬೇಕು. ಹಾಗಾಗಿ ನಾನು ಫುಲ್ಲು ಹಾಲು ಕರೆಯುವಂಥ ವೀಡಿಯೋನ ಮಾಡಿ ಹಾಕಿಲ್ಲ ಅಷ್ಟೇನೇ, ಬೇರೆ ಏನೂ ಇಲ್ಲ. ಅವರಂತೂ ಅವಾಗ ಮಾಡಾಕ್ತೀನಿ ಇವಾಗ ಮಾಡಾಕ್ತೀನಿ ಅಂತ ಹೇಳ್ತಾನೆ ಇದ್ದೀರಾ ಅಂಥೇಳಿ ನನ್ನ ಸಬ್ಸ್ಕ್ರೈಬರು ನಿಜ ಬೇಜಾರೇ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆದಷ್ಟು ಬೇಗ ನನ್ನ ಡೈಲಿ ರುಟೀನ್ ವೀಡಿಯೋನ ನಿಮ್ಮ ಜೊತೆ ಹಾಕ್ತೀನಿ. ನಾನು ಮಾಡಿ ಹಾಕೋಣ ಅಂತ ಅನ್ಕೋತೀನಿ. ನಾನು ಒಬ್ಬಳೇ ವೀಡಿಯೋ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಆಮೇಲೆ ನಾವು ದನಿನ ಮನೆ ಹತ್ರ ಎಲ್ಲ ಹೋದಾಗ ವೀಡಿಯೋ ಮಾಡಿ ಇಟ್ಕೊಳ್ಳೋದಕ್ಕಾಗಲ್ಲ, ಯಾಕಂದರೆ ಟ್ರೈಪೋಡು ಇಲ್ಲಿಂದ ಅಲ್ಲಿಗೆ ಎತ್ಕೊಂಡು ಹೋಗೋದಕ್ಕಾಗಲ್ಲ. ಹಳ್ಳಿಲಿರೋದ್ರಿಂದ ನಾವು ಅಷ್ಟೊಂದೆಲ್ಲ ಸರ್ಕಸ್ ಆಡೋದಕ್ಕಾಗಲ್ಲ. ನಾನು ವೀಡಿಯೋ ಮಾಡ್ಕೋಬೇಕು ಅಂದರೆ ಇನ್ನೂ ಒಂದು 1/2 hour ಬೇಗ ಎದ್ದೊಳ್ಬೇಕು, ನಮ್ಮ ಮನೆಯವ್ರು ವೀಡಿಯೋ ಮಾಡ್ಕೊಡ್ಬೇಕು. ಇಲ್ಲಾಂದರೆ ನನ್ನ ಕೈಲಿ ಒಬ್ಬಳೇ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಸ್ವಲ್ಪ ನಮಗೆ ಅಡ್ಜಸ್ಟ್ ಆಗಲಿ, ಸ್ವಲ್ಪ ಫ್ರೀ ಆಗಲಿ ಅಂತ ಕಾಯ್ತಾ ಇದ್ದೀನಿ ಅಷ್ಟೇ, ಬೇರೆ ಏನೂ ಇಲ್ಲ. ನಿಮಗೆ ವಿಡಿಯೋ ತೋರಿಸ್ಬಾರ್ದು ಅನ್ನೋ ಉದ್ದೇಶ ನನಗೇನಿಲ್ಲ. ನಾವು ಮಾಡ್ತಾ ಇರೋ ಕೆಲಸನೇ ಅದು ಅಂದಮೇಲೆ ನಿಮಗೆ ತೋರಿಸ್ಲೇಬೇಕು. ನಾನೇ ತೋರಿಸಿಲ್ಲ. ನನ್ನ ಕಡೆಯಿಂದ ಸಾರಿ. ನನ್ನ ಸಬ್ಸ್ಕ್ರೈಬರ್ ಇಬ್ರಿಗೂ ಈ 2 ಕಮೆಂಟ್ಸು ನನಗೆ ಯಾವಾಗಲೂ ಬರ್ತಾ ಇರುತ್ತೆ, ಆದರೆ ನಾನು ಆ ವಿಡಿಯೋ ಮಾಡಿ ಹಾಕಿಲ್ಲ. ಆದಷ್ಟು ಬೇಗ ಆ ವಿಡಿಯೋನ ಮಾಡಿ ಹಾಕ್ತೀನಿ. ಈ ವಿಡಿಯೋ ಮುಖಾಂತರ ಅವ್ರಿಗೆ ಸಾರಿನ ಕೇಳ್ತಾ ಇದ್ದೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದೊಂದಿಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.